ಹೇಳಿಕೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಅದಕ್ಕೋಸ್ಕರ ನೀವು 400 ಸೀಟ್ ತಂದುಕೊಡಿ ಅಂತ ಇದೆಯಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಮೌನತೆ, BJP ಸಂಸದರು ಮೌನತೆ, ಮೌನಂ ಸಮ್ಮತಿ ಅಲ್ವೇ? ಮೌನವಾಗಿದ್ದರೆ ಸಮ್ಮತಿ. ವೈಯಕ್ತಿಕ ಹೋಗ್ಬೇಡ. ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ರೆ ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ, ಪಾರ್ಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಅವರು ಇದನ್ನ ಪೂರ್ವಕ್ಕೆ ಹೋಗಿ ಏನು BJP ಭಾವನೆ ಇದೆ ಆ ಭಾವನೆನ ಅನಂತಕುಮಾರ್ ಹೆಗಡೆ ಅವ್ರ ಕೇಳಿ ಮಾತಾಡಿಸ್ತಾ ಇದ್ದಾರೆ. ಇದು ಖಂಡನೀಯ. ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಜನರಿಗೆ, ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಇದರ ವಿರುದ್ಧ ಹೋರಾಟ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು, ಹೇಳೋದನ್ನು ಮಾಡೋದು. ಇದ್ರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು 1,464 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾನು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಶರಣಪ್ರಕಾಶ್ ಅವರು, ಪ್ರಿಯಾಂಕರವರು ಮತ್ತು ನಮ್ಮ ಅಜಯ್ ಸಿಂಗ್ರವರು ಮತ್ತು ನಮ್ಮ ದರ್ಶನಾಪುರ ಅಲ್ಲಂಪುರ್ ಪಾಟೀಲ್ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನು, ಅಡಿಪಾಯವನ್ನು ಮತ್ತು ಕೆಲವು ಮುಗಿದಿವೆ ಅದನ್ನು ಕೂಡ ಇವತ್ತು ಸಮರ್ಪಕವಾಗಿ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಇವತ್ತು ಬಂದಿದೆ. ನಾನು ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ. ಬೋರ್ಡ್ ಆಫ್ ಕಂಡಕ್ಟು ಬರ್ತಾ ಇದ್ದೀವಿ. ನಾವು ಡಿವೈಡ್ ಮಾಡಬೇಕು. ಈಗ ಮೊದಲು ನಾನು ಆ ಕಡೆ ಮಾಡ್ತಿದ್ದೆ, ಅವ್ರು ಈ ಕಡೆ ಮಾಡ್ತಿದ್ದೆ. ಇವತ್ತು ಇಲ್ಲಿಗೆ ನಾನು ಬಂದಿದ್ದೆ. ನಿನ್ನೆ ಅವರು ಚಾಮರಾಜನಗರ ಹೋಗಿದ್ದರು, ಮಂಡ್ಯ ಮಾಡಿದರು, ಚಿತ್ರದುರ್ಗ, ದೊಡ್ಡಬಳ್ಳಾಪುರ ಮಾಡಿದರು, ಹೊಸಕೋಟೆ ಮಾಡಿದರು, ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೆ. ಈಗ ನಾಳೆ ರಾಯಚೂರಿಗೆ ಅವ್ರು ಬರ್ತಾರೆ. ರಾಯಚೂರು ನಾನು ಹೋಗ್ತಾ ಇದ್ದೀನಿ. ರಾಯಚೂರು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾಳೆ, ಲಾಸ್ಟ್ ಮೀಟಿಂಗ್ ಕ್ಯಾಬಿನೆಟ್. ಇವತ್ತು ಅವರು ಮಂಗಳೂರಿಗೆ ಹೋಗಿದ್ದಾರೆ. ಉಡುಪಿ ಮುಗಿಸಿ ಕೋಲಾರ ಹೋಗ್ತಾ ಇದ್ದಾರೆ. ಉಡುಪಿ ಕ್ಯಾಬಿನೆಟ್ ಹೋಗ್ತಾರೆ. ಸೊ ನಾವು ಎಲ್ಲ ಕಡೆ ಕವರ್ ಮಾಡಬೇಕು, ರಾಜ್ಯದ ಉದ್ದಗಲೂ ಕೂಡ ಕವರ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಖರ್ಗೆ ಸಾಹೇಬರು ಅವರ ಏರಿಯಾ, ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಇದಾದ್ಮೇಲೆ ಇವ್ರು ಕರ್ಕೊಂಡು ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಾಕು, ರಾಜೀವ್ ಗಾಂಧಿಯವರ ಪುತ್ಥಳಿಯನ್ನು, ಹೊಸ ಪುತ್ಥಳಿಯನ್ನು ಮಾಡಿಸಿದ್ವಿ. ಅವರ ಹೆಸರಿನಲ್ಲಿ ಒಂದು ಕಾರ್ಡ, ಫ್ರೀ ಕಾರ್ಡ, 8 ಲೈನ್ ಕಾರ್ಡ, ಅದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಪ್ರವಾಸವನ್ನು ನಾವು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.